ಫೇಸ್ಬುಕ್ ಯೂಸ್ ಮಾಡ್ತಾ ಇರೋರಿಗೆ ನೆಟ್ಟು ಬೇಗ ಖಾಲಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಡಿ. ಇನ್ನು ಮುಂದೆ ನಿಮಗೆ ನೆಟ್ಟು ಬೇಗ ಖಾಲಿ ಆಗೋದಿಲ್ಲ. ಆ ಒಂದು ಸೆಟ್ಟಿಂಗ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ನೋಡ್ತಾ ಇರೋಲ್ಲ, ಇವಾಗಲೇ ಫಾಲೋ ಮಾಡಿಕೊಳ್ಳಿ ಆಯಿತಾ. ಫಾಲೋವು ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಅದಕ್ಕೆ ನೀವು ನಿಮ್ಮ ಒಂದು ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಆ್ಯಪಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಇರುತ್ತೆ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೀವು ಹಂಗೆ ಕೆಳಗಡೆಗೆ ಬಂದರೆ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಈ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡಿ. ಅಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಕಾಣುತ್ತೆ. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು. ಇಲ್ಲಿ ನೀವು ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಮೀಡಿಯಾ ಅಂತ ಒಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ. ಈ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ವಿಡಿಯೋ ಕ್ವಾಲಿಟಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ ಆಪ್ಟಿಮೈಸ್ಡ್ ಅನ್ನುವಂಥ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ. ನೀವೇನು ಮಾಡಬೇಕು, ಡೇಟಾ ಸೇವರ್ ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನಿಮ್ಮ ಒಂದು ಇಂಟರ್ನೆಟ್ಟು ಸೇವ್ ಆಗುತ್ತೆ. ನೀವು ಏನು ವೀಡಿಯೋಸ್ಗಳು ನೋಡ್ತೀರಾ ಫೇಸ್ಬುಕ್ಕಲ್ಲಿ ಅದರದ್ದು ಮೀಡಿಯಮ್ ಕ್ವಾಲಿಟಿಲಿ ನಿಮಗೆ ವೀಡಿಯೋ ಪ್ಲೇ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಇಂಟರ್ನೆಟ್ನ ನೀವು ಈ ಥರ ಸೇವ್ ಮಾಡ್ಕೋಬೋದು ಆಯಿತಾ. ಇದು ಒಂದು ಸೆಟ್ಟಿಂಗು. ಇನ್ನೊಂದು ಸೆಟ್ಟಿಂಗ್ ಅಲ್ಲೇ ಕೆಳಗಡೆ ಆಟೋ ಪ್ಲೇ ಅಂತಿದೆ ನೋಡಿ, ಇಲ್ಲಿ ನೀವೇನು ಮಾಡಬೇಕು, ಸೊ ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ನೆವರ್ ಆಟೋ ಪ್ಲೇ ವೀಡಿಯೋಸ್ ಅಂತ ಕೊಟ್ಕೊಳ್ಳಿ. ಇವಾಗ ಏನಾಗುತ್ತೆ, ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ಇಂಟರ್ನೆಟ್ಟು ಸೇವ್ ಆಗುತ್ತೆ, ಖಾಲಿ ಆಗೋದಿಲ್ಲ ಬೇಗ. ಯಾಕೆಂತಂದರೆ ಇಷ್ಟು ದಿನ ನೀವು ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ವೀಡಿಯೋಗಳು ಆಟೋಮೆಟಿಕಲಿ ಅದೇ ಪ್ಲೇ ಆಗ್ತಾಯಿತ್ತು. ಅದರಿಂದಲೇ ನಿಮ್ಗೆ ಇಂಟರ್ನೆಟ್ ಬೇಗ ಖಾಲಿ ಆಗ್ತಾಯಿತ್ತು. ನೀವು ಇವಾಗ ನಾನು ಹೇಳೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಇವಾಗ ಏನಾಗುತ್ತೆ, ನಿಮ್ಮ ಫೇಸ್ಬುಕ್ ಓಪನ್ ಮಾಡಿದ್ರು ಕೂಡ ಆ ವೀಡಿಯೋಗಳು ಪ್ಲೇ ಆಗೋಲ್ಲ. ನೀವು ಎಲ್ಲಿ ತನಕ ಅದನ್ನು ಪ್ಲೇ ಮಾಡಲ್ವೋ ಅಲ್ಲಿ ತನಕ ಅದು ಪ್ಲೇ ಆಗೋಲ್ಲ. ಸೊ ಆವಾಗ ನಿಮ್ಮ ಇಂಟರ್ನೆಟ್ಟು ಖಾಲಿ ಆಗೋದಿಲ್ಲ. ಸೊ ಹಾಗಾಗಿ ಇವೆರಡು ಸೆಟ್ಟಿಂಗ್ಸ್ಗಳನ್ನ ಸೊ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಇವಾಗಲೇ ಮಾಡ್ಕೊಳ್ಳಿ, ಇಂಟರ್ನೆಟ್ಟು ಸೇವ್ ಆಗಬೇಕು ಅಂತಂದರೆ. ಓಕೆ, ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಇದನ್ನು ಆನ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.